ಆತನ ಕರೆಗೆ ಕಿವಿಗೊಟ್ಟಿರೆನಿತೋ ಒಳಿತು ನೀವಿಂದೆ. ಕೀರ್ತನೆಗಳ ಗ್ರಂಥ 95ನೇ ಕೀರ್ತನೆ 8ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಸಮಸ್ತ ಸೃಷ್ಟಿಯ ಒಡೆಯನು, ನಮ್ಮ ಜ್ಞಾನದ ಮೂಲವೂ ಆದ ಸ್ವರ್ಗೀಯ ತಂದೆ ದೇವರೇ, ನನ್ನ ತಿಳುವಳಿಕೆಯ ಕಣ್ಗಳು ಪ್ರಬುದ್ಧವಾಗುವಂತೆ ನಿಮ್ಮ ಜ್ಞಾನದಲ್ಲಿ ಜ್ಞಾನ ಮತ್ತು ಬಹಿರಂಗಪಡಿಸುವಿಕೆಯ ಆತ್ಮವನ್ನ ನನಗೆ ಕರುಣಿಸಿರಿ. ನಿಮ್ಮ ವಾಕ್ಯವನ್ನ ಓದಲು, ವಾಕ್ಯದಲ್ಲಿರುವಂತಹ ಅದ್ಭುತ ಸತ್ಯಗಳನ್ನು ಮತ್ತು ಬೆಳಕನ್ನು ನೋಡಲು ನನ್ನ ಮನಸ್ಸು ಮತ್ತು ನನ್ನ ಕಣ್ಗಳನ್ನ ತೆರೆಯಿರಿ. ನಾನು ಓದುವ ಪ್ರತಿಯೊಂದು ದೇವರ ವಾಕ್ಯವನ್ನ ಅರ್ಥ ಮಾಡಿಕೊಳ್ಳಲು ನನಗೆ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ವಿವೇಚನೆಯನ್ನು, ಆತ್ಮರ ಶಕ್ತಿಯನ್ನು, ಮಾರ್ಗದರ್ಶನವನ್ನು ದಯಪಾಲಿಸಿರಿ. ನಿಮ್ಮ ವಾಕ್ಯವನ್ನ ಪೂರ್ಣ ಹೃದಯದಿಂದ ಕಲಿಯಲು ಮತ್ತು ಪಾಲಿಸಲು ನನಗೆ ನಿಮ್ಮ ಸಹಾಯವನ್ನ ನೀಡಿರಿ. ಲೌಕಿಕ ಹಾಗೂ ಕ್ಷಣಿಕ ವಿಷಯಗಳಿಗೆ ಕಾಲಹರಣ ಮಾಡದೆ ನಿಮ್ಮ ಶ್ರೀ ಸಂದೇಶದ ವಾಕ್ಯದ ಮೂಲಕ ನಿಮ್ಮ ನುಡಿಗಳನ್ನು, ಕಾರ್ಯಗಳನ್ನು ಓದಿ ನಿಮ್ಮ ವಾಕ್ಯಾಮೃತವನ್ನ ಸವಿಯುವ ಕೃಪಾ ಅನುಗ್ರಹವನ್ನ ದಯಪಾಲಿಸಬೇಕೆಂದು ಯೇಸು ಸ್ವಾಮಿಯ ಅತಿ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ, ಜೀವವುಳ್ಳಂತ ದೇವರೇ, ಆಮೆನ್.